ನಮಸ್ಕಾರ. GTV ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಐತಿಹಾಸಿಕ ಮುಮ್ಮಡಿ ಕೆಂಪೇಗೌಡರ ಕಾಲದ ಕೋಟೆ ರಾಮೇಶ್ವರ ದೇವಾಲಯದ ಜಾತ್ರಾ ಮಹೋತ್ಸವದಲ್ಲಿ ಅಷ್ಟಮಿ ದಿನದಂದು ಪೂಜಾ ಕಾರ್ಯಕ್ರಮ ಹಾಗೂ ಶೇಷವಾಹನ ಉತ್ಸವವನ್ನು ತಲೆತಲಾಂತರದಿಂದ ಕೈಪು ಶ್ರೀಕಂಠ ಶಾಸ್ತ್ರಿಗಳ ವಂಶಸ್ಥರು ನಡೆಸಿಕೊಂಡು ಬರುತ್ತಿದ್ದು, ಮಧ್ಯದಲ್ಲಿ ನಿಂತು ಹೋಗಿದ್ದ ಈ ಸೇವೆಯನ್ನು ಕೈಪು ಶ್ರೀಕಂಠ ಶಾಸ್ತ್ರಿಗಳ ವಂಶಜರು ಮತ್ತೆ ಕಳೆದ 40 ವರ್ಷಗಳಿಂದ ಈ ಸೇವೆಯನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಅದರ ನೇತೃತ್ವವನ್ನು ಈಗಿನ ಮಂಜುನಾಥ್ ಅವರು ಮುಂದುವರಿಸಿಕೊಂಡು ಬಂದಿದ್ದಾರೆ. ಅದರನ್ವಯ ಕೋಟೆ ರಾಮೇಶ್ವರ ಸ್ವಾಮಿಗೆ ಅಭಿಷೇಕ, ಅಲಂಕಾರ ಹಾಗೂ ಉತ್ಸವ ಮೂರ್ತಿಗೆ ಶೇಷವಾಹನ ಉತ್ಸವವನ್ನು ನಡೆಸಿದರು. ಈ ಸಂದರ್ಭದಲ್ಲಿ ಕೈಪು ಶ್ರೀಕಂಠ ಶಾಸ್ತ್ರಿಗಳ ವಂಶಜರು ಹಾಗೂ ಸಂಬಂಧಿಗಳು ಮತ್ತು ಭಕ್ತರುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಕೋಟೆ ರಾಮೇಶ್ವರ ಸ್ವಾಮಿ ಸನ್ನಿಧಿಗೆ ಆಗಮಿಸಿ ಕೋಟೆ ರಾಮೇಶ್ವರ ಸ್ವಾಮಿಯ ದರ್ಶನ ಪಡೆದು ಉತ್ಸವದಲ್ಲಿ ಭಾಗಿಯಾಗಿ ಸಂಭ್ರಮಿಸಿದರು.
ಸಮಸ್ತ ಸುಖಿನೋ ಭವಂತು. ಟಣ ಟಣ ಟಣರೆಂದು ಋಷಭವು ನಲಿಯೇ ಮಿತ್ರೆಯಾರೆತ್ತಿರೇ ಇದು ನಮ್ಮ ಪೂರ್ವಜರು 7 ತಲೆಮಾರಿಂದನೂ ಈ ಶೇಷವಾಹನೋತ್ಸವನ ನಡೆಸ್ಕೊಂಡು ಬಂದಿದ್ದಾರೆ. ಆ ಶೇಷವಾಹನನು ನಮ್ಮ ತಾತನ ತಾತ ಅವರು ಈ ದೇವಸ್ಥಾನಕ್ಕೆ ಕೊಟ್ಟಿರೋದು. ಹಾಗಾಗಿ ಈ ಅಷ್ಟಮಿ ದಿವಸ ಶೇಷವಾಹನೋತ್ಸವ ನಡ್ಕೊಂಡು ಬಂದಿತ್ತು. ಈಗ ಸುಮಾರು ಒಂದು 40 ವರ್ಷದಿಂದ ನಿಂತೋಗಿತ್ತು. ಅದನ್ನು ಮತ್ತೆ ನಾವು ಮತ್ತೆ ಶುರು ಮಾಡಿಕೊಂಡು 40 ವರ್ಷಗಳಿಂದ ನಮ್ಮ ದೊಡ್ಡಪ್ಪ, ಚಿಕ್ಕಪ್ಪ, ನನ್ನ ತಂದೆಯವರು ಸೇರಿ ಅವರ ಮಕ್ಕಳು, ಮೊಮ್ಮಕ್ಕಳು, ಕೈಪು ವಂಶದ ಕೈಪು ಶ್ರೀಕಂಠ ಶಾಸ್ತ್ರಿಗಳು ಶುರು ಮಾಡಿದಂಥ ಈ ಉತ್ಸವನ ಮುಂದುವರಿಸಬೇಕು ಅಂತ ದೇವರು ಅನುಜ್ಞೆ ಕೊಟ್ಟಿದ್ದಾರೆ ನಮಗೆ. ಎಲ್ಲರ ಸಹಕಾರದಿಂದ ನಮ್ಮ ಬಂಧುಗಳಾಗಲಿ, ಸ್ನೇಹಿತರಾಗಲಿ, ನಮ್ಮ ಪುರೋಹಿತ ವರ್ಗದವರಾಗಲಿ ನಮ್ಮ ಜೊತೆ ಸೇರಿಕೊಂಡು ದೀಕ್ಷಿತರ ಕೃಪೆಯಿಂದ ದೀಕ್ಷಿತರನ್ನು ಹೇಳಿದ್ರು ಮತ್ತೆ ನೀವು ಶುರು ಮಾಡ್ಕೋಬೋದು ಅಂತ ರಾಮಕೃಷ್ಣ ದೀಕ್ಷಿತರು, ಶಂಕರ್ ಮತ್ತು ಗುಂಡ ಅವರು ಸೇರಿಸಿ ನಮಗೆ ಉತ್ಸವಗಳನ್ನ ಪ್ರತಿ ವರ್ಷ ನಡೆಸ್ಕೊಡ್ತಿದ್ದಾರೆ. ಹೀಗೆ ನಾನು ದೇವರಲ್ಲಿ ಪ್ರತಿ ವರ್ಷವೂ ಅಭಿವೃದ್ಧಿಯಾಗಿ ದೊಡ್ಡದಾಗಿ ದೇವಸ್ಥಾನವೂ ದೊಡ್ಡದಾಗಬೇಕು, ಉತ್ಸವನೂ ಚೆನ್ನಾಗಾಗಬೇಕು, 100ರಿಂದ 1000 ಜನಗಳು ಸೇರಿ ಚೆನ್ನಾಗಿ ನಡಿಬೇಕು ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತಿದ್ದಾರೆ. ನಮಸ್ಕಾರ. ಎಲ್ಲ ಭಕ್ತಾದಿಗಳು, ಕೈಪು ವಂಶಸ್ಥರು, ನಾವೆಲ್ಲ ಮೊಮ್ಮಕ್ಕಳು, ಅವ್ರ ಮಕ್ಕಳು ಎಲ್ಲರೂ ಸೇರಿಕೊಂಡು ಇದನ್ನು ನಮ್ಮ ಏನಪ್ಪ ಅವ್ರ ಹೆಸರು, ನಮ್ಮ ಶಾಸ್ತ್ರಿಗಳು ರಾಮಕೃಷ್ಣ ದೀಕ್ಷಿತರು ಅವರ ಮಾರ್ಗದರ್ಶನದಲ್ಲಿ ಈ ಪೂಜೆ ನಡೆಸ್ಕೊಂಡು ಬರ್ತಾಯಿದ್ದೀವಿ. ಅದು ದಿನ ಹೆಂಗೆ ಬೆಳೀತಿದೆ ಅಂತಂದರೆ ತುಂಬ ಖುಷಿಯಾಗತ್ತೆ. ಇಲ್ಲಿ ಇನ್ನೂ ತುಂಬ ಅಭಿವೃದ್ಧಿ ಆಗಬೇಕಾಗಿದೆ. ಅದನ್ನು ಮುಂದೆ ನಿಂತ್ಕೊಂಡು ಯಾರ್ದಾದ್ರೂ ಒಂದು ದೊಡ್ಡ ಮಾರ್ಗದರ್ಶನದಲ್ಲಿ ಈ ದೇವಸ್ಥಾನದ್ದು ಅಭಿವೃದ್ಧಿ ಮಾಡಬೇಕು. ಇನ್ನೂ ಸಾಕಷ್ಟು ಜನ ಭಕ್ತಾದಿಗಳು ಬಂದು ತಮ್ಮ ಸೇವೆ ನಡೆಸಬೇಕು ಅಂಥೇಳಿ, ಎಸ್ಪೆಷಲಿ ನಾನು ಇವಾಗ ಮರೀದೆ ಹೇಳಬೇಕಾಗಿರೋದು, ನಮ್ಮ ಈ ತೇರು ನಾವೇನು ಶೇಷವಾಹನ ಇದು ಮಾಡ್ತೀವಿ ರಥಯಾತ್ರೆ, ಅದಕ್ಕೆ ಈ 3 ಜನ ಭಾಳ, ರಂಗಪ್ಪ, ಆಮೇಲೆ ರೇವಣ್ಣ, ಆಮೇಲೆ ಹೆಂಗಸೊಬ್ರಿದ್ದಾರೆ ಅವರು ರೇಣುಕಮ್ಮ, ಅವರೆಲ್ಲ ತುಂಬ ಸಹಾಯ ಮಾಡ್ತಾರೆ. ನಾವು ಬೆಳಗ್ಗೆ ಬರೋದ್ರೊಳಗೆ ಎಲ್ಲ ಪ್ರಾಂಗಣ ಎಲ್ಲ ಶುದ್ಧ ಮಾಡಿಟ್ಟಿರ್ತಾರೆ. ನಮಗೆ ತುಂಬ ಸಹಾಯ ಮಾಡ್ತಾರೆ. ಎಲ್ಲರ ಸಹಾಯನೂ ನಮಗೆ ಹೀಗೆ ಸಿಗಲಿ, ಇನ್ನಷ್ಟು ಉತ್ತೇಜನಕಾರಿಯಾಗಿ ನಾವು ಈ ಕೆಲಸ ನಡೆಸ್ಕೊಂಡು ಬರೋ ಶಕ್ತಿ ಆ ಭಗವಂತ ಕೊಡಲಿ ಅಂತ ಕೈಪು ವಂಶಸ್ಥರ ಪರವಾಗಿ ನಾನು ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಈ ಉತ್ಸವನ ಗ್ರ್ಯಾಂಡ್ ಮಾಗಡಿ ಉತ್ಸವ ಅಂತ ಮಾಡಿದ್ದಾರೆ. ನಿಜವಾಗ್ಲೂ ಇದು ಗ್ರ್ಯಾಂಡ್ ಆಗೇ ನಡೀತಾ ಇದೆ. ಈಗ 40 ವರ್ಷದಿಂದ ನಾವು ಬರ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಮ್ಮ ಚಿಕ್ಕಪ್ಪ ಕೃಷ್ಣಮೂರ್ತಿ, ನಮ್ಮ ತಂದೆ ರಂಗನಾಥ್, ನಮ್ಮ ದೊಡ್ಡಪ್ಪನ ಮಗ ನರಸಿಂಹ
ಇವರು 3 ಜನನ ನಾವು ನೆನೆಸ್ಲೇಬೇಕು. ಯಾಕೆಂದರೆ ಅವರು 3 ಜನನೇ ಇವತ್ತು ನಿಂತೋಗಿದ್ದಿದ್ದು ಈ ನಾಗೇಶ್ ವಾಹನ ಇದನ್ನು ಸಮಾರಂಭನ, ಶೇಷವಾಹನ ಸಮಾರಂಭನ ಅವರೇ ಪಾಪ ಮುಂದೆ ಬರ್ಸಿ ಆಗಲೇಬೇಕು ಅಂತ. ಆಗ ನಾವು 3-4 ಫ್ಯಾಮಿಲಿಯವರು ಹಿಂದಿನ ದಿವಸ ಬಂದು ಇಲ್ಲಿ ನಮ್ಮ ನಾಗಮಣಿ ಅವ್ರ ಮನೆಯಲ್ಲಿ ಅಡುಗೆ ತಿಂಡಿ ಮಾಡಿಕೊಂಡು ಪಾಪ ತುಂಬ ಹೆಲ್ಪ್ ಮಾಡಿದ್ದಾರೆ ಇವರು. 40 ವರ್ಷದಿಂದ ನಾವು ಬರ್ತಾಯಿದ್ದೀವಿ. ಬಾವಿ ನೀರು ಸೇದ್ಕೊಂಡು ಅಡುಗೆ ಮಾಡಿ ಇಲ್ಲಿ ಒಂದು ದಿವಸದ ಕಾರ್ಯಕ್ರಮ ಮುಗಿಸ್ಕೊಂಡು ನಾವು ಹೋಗ್ತಾ ಇದ್ವಿ. ಆದರೆ ಇವತ್ತಿನ ದಿವಸ ಇಡೀ ಊರಿನವರು, ಮಾಗಡಿಯವರು ಬಂದು ನಿಂತ್ಕೊಂಡು ನಮಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ಇದೇ ಥರ ನಮ್ಮ ಶಾಸ್ತ್ರಿ ವರ್ಗದವರು, ಪುರೋಹಿತರ ವರ್ಗದವರು, ಆಮೇಲೆ ಎಲ್ಲ ಭಜನಾ ಮಂಡಳಿಯವರು, ಪ್ರತಿಯೊಬ್ಬರು ಎಲ್ಲರೂ ಸಹಕರಿಸಿ ಈ ಉತ್ಸವನ ಗ್ರ್ಯಾಂಡ್ ಮಾಗಡಿ ಉತ್ಸವ ಅಂತ ಇನ್ನೂ ವಿಜೃಂಭಣೆಯಾಗಿ ನಡೀಲಿ ಅಂತ ನಾನು ಆಶಿಸ್ತೀನಿ. ಒಂದು ನಿಮಿಷ, ನೀವು ಹೇಳಿದ್ರಿ ಈ ಉತ್ಸವ ನಿಂತು ಹೋಗಿತ್ತು, ನಾವು ನಡ್ಸ್ಕೊಂಡ್ ಬರ್ತಾ ಇದ್ದೀವಿ. ಎಷ್ಟು ವರ್ಷದಿಂದ ಈಗ ನಡ್ಸ್ಕೊಂಡ್ ಬರ್ತಾ ಇದ್ದೀವಿ? 40 ವರ್ಷದಿಂದ ನಡೆಸ್ತಾ ಇದ್ದೀವಿ. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ GTV ನ್ಯೂಸ್ ಕನ್ನಡವನ್ನು. ವಂದನೆಗಳು.